ಸಾಮಾನ್ಯವಾಗಿ ನಾವೆಲ್ಲರೂ ಅಂದುಕೊಳ್ತೀವಿ, ನಮಗೆ ಹೊಲ ಇಲ್ಲ ಸರ್, ನಮಗೆ ಮನೆ ಇಲ್ಲ ಸರ್, ನಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಸರ್, ನಮ್ಮನ್ನು ಪ್ರೀತಿಸೋರು ಯಾರೂ ಇಲ್ಲ ಸರ್, ನಮಗೆ ಅದಿಲ್ಲ ಸರ್, ನಮಗೆ ಇದಿಲ್ಲ ಸರ್, ಹೆಚ್ಚು ಸಂಬಳ ಇಲ್ಲ ಸರ್. ಹೀಗೆ ಅನೇಕ ಸಮಸ್ಯೆಗಳನ್ನು ಹೊತ್ತು ಕೂತಿದ್ದೀವಿ ನಾವು. ಯಾವ ಮನುಷ್ಯನನ್ನಾದರೂ ನೀನು ನೆಮ್ಮದಿಯಾಗಿದ್ದೀಯನಪ್ಪ ಅಂತ ನಾವು ಕೇಳಿದಾಗ ಏನೋ ಒಂದು ಹುಡುಕೊಳ್ಳುವಂತಹ ಬುದ್ಧಿ ಮನುಷ್ಯನಿಗೆ ಇದ್ದೇ ಇದೆ. ಪ್ರಪಂಚದಲ್ಲಿರುವ ಎಲ್ಲ ಸಂಪತ್ತುಗಳನ್ನು ತಂದು ನಿಮ್ಮ ಮುಂದಿಡಿ, ಆದರೂ ನಮ್ಮದು ಏನೋ ಒಂದು ಅತೃಪ್ತಿ ಇದ್ದೇ ಇರುತ್ತೆ. ನಮ್ಮ ಮಹನೀಯರು, ಸಂತ ಸನ್ಯಾಸಿಗಳು, ಮಹಾತ್ಮರು, ಯೋಗಿಗಳು ಎಲ್ಲರೂ ಹೇಳಿದ್ರು, ನೋಡ್ರಪ್ಪ, ಬದುಕಲ್ಲಿ ಅತೃಪ್ತಿಯೇ ಮರಣ, ತೃಪ್ತಿಯೇ ಜೀವನ. ಅತೃಪ್ತಿ, ನನಗಿನ್ನೂ ಏನು ಬೇಕು, ನನಗೆ ಸಾಲದು, ಅಥವಾ ನಾನು ಬದುಕು, ನಾನು ನತದೃಷ್ಟ, ನನಗೆ ಜೀವನದಲ್ಲಿ ಭಗವಂತ ಮೋಸ ಮಾಡಿಬಿಟ್ಟ, ಅವರು ಮೋಸ ಮಾಡಿಬಿಟ್ರು, ಇವರು ಮೋಸ ಮಾಡಿಬಿಟ್ರು. ಜೀವನದ ಪ್ರತಿ ಕ್ಷಣವೂ ಕೂಡ ನಮ್ಗೆ ಅವರಿವರು ಮೋಸ ಮಾಡಿದ್ರು ಅಂತಲೇ ಇರ್ತೀವಿ. ನಾವು ಅನಾಥರು ಅಂದುಕೊಳ್ತೀವಿ. ಇನ್ನೊಬ್ಬರು ನಮಗೆ ಮಾಡಬಹುದಾದ ಮೋಸಗಳು ಒಂದು ಕಡೆಯಾದರೆ, ನಾವು ನಮ್ಮ ಬಗ್ಗೆ ಕೀಳಿರಿಮೆ ಪಟ್ಟುಕೊಂಡು, ನಮ್ಮ ಬಗ್ಗೆ ಅಸಹ್ಯ ಪಟ್ಟುಕೊಂಡು, ನಮ್ಮನ್ನು ನಾವು ಅತ್ಯಂತ ಕೆಟ್ಟದಾಗಿ ನೋಡಿಕೊಂಡು ನಮ್ಮ ಜೀವನಕ್ಕೆ ನಾವು ಮಾಡಿಕೊಳ್ಳೋ ಅತಿ ದೊಡ್ಡ ನಷ್ಟಗಳು ತುಂಬ ಇದಾವೆ. ನಾವು ಅದು ನೋಡುವುದಿಲ್ಲ. ನಾವು ಅವನು ದ್ರೋಹ ಮಾಡ್ದ ಸರ್, ಅವನು ನಮಗೆ ತೊಂದರೆ ಕೊಟ್ಟ ಸರ್. ನೋಡಿ, ತುಂಬ ಸಾರಿ ಒಂದಷ್ಟು ಮಾತುಗಳು ಬರ್ತವೆ, ಅಯ್ಯೋ ಅವನು ಬಹಳ ಒಳ್ಳೆ ಹುಡುಗನಪ್ಪ, ಆದರೆ ಸುತ್ತಮುತ್ತ ಇರೋರು ಅವನನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಅಂತ. ಅವನು ಬಹಳ ಒಳ್ಳೆ ಹುಡುಗ, ಸುತ್ತಮುತ್ತ ಇರೋರು ಅವನನ್ನು ಹಾಳು ಮಾಡಿದ್ದಾರೆ ಅಂದರೆ, ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿರಲಿ ಅಥವಾ ಎಂಥವ್ರದ್ದೇ ನೀವು ನಡುವೆ ಇದ್ದರೂ ಕೂಡ ಹೊರಗಿನವರ ಸಲಹೆ, ಹೊರಗಿನವರ ಉಪದೇಶ, ಹೊರಗಿನವರ ಕಿವಿ ಮಾತು, ಹೊರಗಿನವರ ಮಾತುಗಳನ್ನು ಎಷ್ಟು ತಗೊಳ್ಬೇಕು, ಯಾವಾಗ ತಗೊಳ್ಬೇಕು, ಅದನ್ನು ಕೇಳಬೇಕಾ ಕೇಳಬಾರ್ದ, ಈ ವಿವೇಚನೆ ಮಾಡುವ ಅಥವಾ ಅವರ ಮಾತುಗಳನ್ನು ಫಿಲ್ಟರ್ ಮಾಡುವ ಬುದ್ಧಿ ನಮಗಿಲ್ಲ ಅಂದರೆ ನಮ್ಮ ಈ ಅಧೋಗತಿಗೆ ನಮ್ಮ ಸುತ್ತಲಿನವರು ಕಾರಣ ಅಂತ ನಾವು ಅಕಸ್ಮಾತ್ ಹೇಳಿದ್ರೆ ನಮ್ಮಷ್ಟು ದಡ್ಡ ಯಾರೂ ಇಲ್ಲ. ಯೋಚನೆ ಮಾಡಿ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಇವತ್ತು ಒಳ್ಳೆಯವರು ಅಂತ ಅನಿಸಿದವರು ನಾಳೆ ಯಾವುದೋ ಕಾರಣ ಕೆಟ್ಟವರಾಗಿರ್ತಾರೆ. ಇವತ್ತು ಕೆಟ್ಟವರಪ್ಪ ಇವರು ಸರಿ ಇಲ್ಲ ಅಂದರೆ ನಾಳೆ ಯಾವುದೋ ಕಾರಣಕ್ಕೆ ಒಳ್ಳೆಯವರಾಗಿ ಕಾಣ್ತಾರೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರದೋ ಮಾತನ್ನು ಕೇಳಿ ನಮ್ಮ ಜೀವನ ನಾವು ಹಾಳು ಮಾಡಿಕೊಂಡು, ಅಯ್ಯೋ ಅವನ ಮಾತು ಕೇಳಿ ನಾನು ಕೆಟ್ಟೆ ಅನ್ನೋದಾದರೆ ಕೆಟ್ಟಿದ್ದು ಯಾರು ಬದುಕು? ಅಂದರೆ ಮನುಷ್ಯನಿಗೆ ಬಡತನ ಅನ್ನೋದು ಎಷ್ಟು ಅವನನ್ನು ಹಾಳು ಮಾಡುತ್ತೋ ಅಷ್ಟೇ ಹಾಳು ಮಾಡುತ್ತೆ ಅವನ ಬಗ್ಗೆ ಅವನು ಕೀಳಿರಿಮೆ ಪಟ್ಟುಕೊಂಡ್ರೆ, ಅಥವಾ ಅವನ ಸೋಲುಗಳಿಗೆ ಬೇರೆಯವರನ್ನು ಹೊಣೆ ಮಾಡ್ತಾ ಬಂದರೆ. ನಮಗೊಂದು ಬುದ್ಧಿ ಇರಬೇಕಲ್ಲ. ಹಸುವಾದರೆ ಊಟ ಮಾಡಬೇಕು ಅಂತ ಯಾರೋ ನಮಗೆ ಹೇಳ್ಕೊಡ್ಬೇಕಾ? ಹಾಗೆ ನಿಮ್ಮ ತಾಯಿ ಸರಿ ಇಲ್ಲ ಕೊಡೋ, ನಿಮ್ಮ ತಂದೆ ಸರಿ ಇಲ್ಲ ಕೊಡೋ, ಅಥವಾ ನಿಮ್ಮ ಹೆಂಡತಿ ಸರಿ ಇಲ್ಲ ಕೊಡೋ, ಅವನಿಂದ ಹೋಗಿದ್ಲು, ಇವಳಿಂದ ಹೋಗಿದ್ಲು, ಅಥವಾ ಅದು ಇದು ಅಂತ ನಿಮ್ಮ ತಲೆಗೆ ಹಾಕಿದಾಗ, ನಿಮ್ಮ ಕಿವಿಗೆ ಹಾಕಿದಾಗ, ನನ್ನ ಹೆಂಡತಿ ಹಿಂಗೆ ಮಾಡಿದ್ಲ ಅಂತ ಹೋಗಿ ಹೆಂಡತಿಗೆ ದಬ್ಬ 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 ಅಂತ ನಾಯಿ ಹೊಡೆದಂಗೆ ಹೊಡೆಯೋದ್ರ ಬದಲು, ಅಥವಾ ಗಂಡನ ಬಗ್ಗೆ ಯಾರೋ ಅಪಪ್ರಚಾರ ಹೇಳಿದ ತಕ್ಷಣ ಗಂಡನ ಬಗ್ಗೆ ಅನುಮಾನ ಪಟ್ಟು ತವರು ಮನೆಗೆ ಹೋಗೋದ್ರ ಬದಲು ಕೂತು ಮಾತನಾಡೋ ಪ್ರಯತ್ನ ಯಾವುದಾದ್ರೂ ಮಾಡಿದ್ವಾ? ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಸಂಕಷ್ಟದ ಸಮಯಗಳಲ್ಲಿ ಅಥವಾ ಮೂರನೇ ಊರು ಏನೋ ನಮ್ಮ ಕಿವಿಗೆ ಊದಿದ ತಕ್ಷಣ ಅದನ್ನು ತಕ್ಷಣ ಕಾರ್ಯರೂಪಕ್ಕೆ ತರುವಂತಹ ಬುದ್ಧಿಯನ್ನು ನಾವು ತೋರಿಸ್ತೀವಿ ಹೊರತು, ಇದರಲ್ಲಿ ನನ್ನ ಬುದ್ಧಿಯನ್ನು ಸ್ವಲ್ಪ ಬಳಸಿ ನೋಡೋಣ ಅಥವಾ ಕಾದು ನೋಡೋಣ ಅನ್ನೋ ತಾಳ್ಮೆನೇ ಇಲ್ಲದೆ ಇದ್ದಾಗ ಸಂಸಾರಗಳು ಹೇಗೆ ಉಳಿತವೆ? ಸರಿ, ಜಗತ್ತಲ್ಲಿ ತಪ್ಪು ಮಾಡದೇ ಇರೋರು ಯಾರಿದ್ದಾರೆ? ಹಾಗಂತ ತಪ್ಪು ಮಾಡಲಿಕ್ಕೆ ನಾನು ಪ್ರಚೋದನೆ ಕೊಡ್ತಾ ಇಲ್ಲ. ಆದರೆ ತಪ್ಪು ಮಾಡದೇ ಇರುವಂಥವರು ಯಾರಾದರೂ ಇದ್ದಾರಾ? ಇಲ್ಲ, ತಪ್ಪು ಮಾಡ್ತಾರೆ. ಆದರೆ ಪದೇ ಪದೇ ತಪ್ಪು ಮಾಡುವುದು ಇದೆಯಲ್ಲ, ಅದು ಒಳ್ಳೆಯದಲ್ಲ. ನಾನು ಇತ್ತೀಚೆಗೆ ಯಾವುದೋ ಕೌನ್ಸಿಲಿಂಗಲ್ಲಿ ಒಬ್ಬರು ಕತೆ ಕೇಳ್ತಾ ಇದ್ದೆ. ಅವರು ಹೇಳಿದ್ರು, ಗುರುಗಳೇ, ನನ್ನ ಹೆಂಡತಿ ಮದುವೆಯ ಶುರುವಿನಲ್ಲಿ ಯಾರಿಗೋ ಮೆಸೇಜ್ ಮಾಡ್ತಾ ಇದ್ಲು, ನಾನು ಫೋನ್ ನೋಡ್ಲಿಕ್ಕೆ ಹೋದರೆ ಫೋನ್ ಕೊಡ್ತಿರ್ಲಿಲ್ಲ, ಅಥವಾ ನನಗೆ ಏನೋ ಇದೇನಪ್ಪ, ನನ್ನ ಫೋನ್ ಅವಳು ಯೂಸ್ ಮಾಡ್ತಾಳೆ, ಆದರೆ ಅವಳ ಫೋನ್ ನಾನು ನೋಡೋಣ ಅಂತ ಅಂದರೂ ಕೂಡ ಇಲ್ಲ ಕೊಡಲ್ಲ ರೀ. ಏನೋ ಒಂದು ತೀರಾ ಕೋಪದಲ್ಲಲ್ಲ, ನನಗೆ ಸಿಗ್ದಂಗೆ ನೋಡ್ಕೊಳ್ತಾಳೆ ಫೋನು. ನನಗೇನು ಅನ್ನಿಸ್ಬೇಕು? ಇದೇನು ಇವಳು ಬೇರೆಯವ್ರ ಜೊತೆ ಸಂಬಂಧದಲ್ಲಿದ್ದಾಳೆ ಅಂದ್ಕೊಳ್ಬೇಕಾ, ಏನು ಅಂದ್ಕೊಳ್ಬೇಕಾ ನಾನು? ಆವಾಗ ನನಗನ್ನಿಸ್ತು, ಈಗ ಅವಳು ಬೇರೆಯವನ ಜೊತೆ ಮಾತಾಡ್ತಿಲ್ಲ ಅನ್ನೋದಾದರೆ ನನಗೆ ಫೋನ್ ಕೊಡ್ಬೋದಲ್ಲ. ನಾನು ಆಗೇನು ಮಾಡಿದೆ, ಗುರುಗಳೇ, ನೋಡವ್ವ, ನೀನು ಮದುವೆಗೆ ಮುಂಚೆ ಹೇಗಿದ್ದೋ ನನಗೆ ಗೊತ್ತಿಲ್ಲ, ಈಗ ಮದುವೆ ಆಗಿದೆ,
ನನ್ನ ಫೋನ್ ನೀನು ನೋಡ್ತೀಯ ಅನ್ನೋದಾದರೆ ನಿನ್ನ ಫೋನ್ ನಾನು ನೋಡ್ಲಿಕ್ಕೆ ಅವಕಾಶ ಕೊಡಬೇಕಲ್ವಾ? ಹಾಗಂತ ನೀನು ಯಾರ್ದೋ ಕೊಟ್ಟು ಅಕ್ರಮ ಸಂಬಂಧ ಇಟ್ಕೊಂಡಿದ್ದೀಯಾ ಅಂತ ಅಲ್ಲ. ಅದೊಂದು ಪರಸ್ಪರ ಪಾರದರ್ಶಕತೆ. ನಾನು ನಿನ್ನ ಹತ್ರ ಏನೂ ಮುಚ್ಚಿಡಲ್ಲ, ನೀನು ನನ್ನ ಹತ್ರ ಏನೂ ಮುಚ್ಚಿಡಬಾರ್ದು. ಈ ಈ ಈ ಪರಸ್ಪರ ಒಪ್ಪಿಗೆ, ಈ ಪರಸ್ಪರ ಹೊಂದಾಣಿಕೆ, ಈ ಪರಸ್ಪರ ಅವಿನಾಭಾವ ಅರಿತುಕೊಳ್ಳುವಿಕೆ ಇದ್ದಾಗಲೇ ತಾನೇ ಸಂಸಾರ, ದಾಂಪತ್ಯ. ನಾನು ಒಂದು ಸತಿ ಹೇಳಿದೆ ಗುರುಗಳೇ, 2 ಸತಿ ಹೇಳಿದೆ, ಪದೇ ಪದೇ ಅವಳು ಅದನ್ನೇ ಮಾಡಿದ್ಲು. ಮತ್ತು ನಿಜ ಯಾವತ್ತೂ ಒಂದಿವ್ಸ ಗೊತ್ತಾಯಿತು, ಅವಳು ನಿಜಕ್ಕೂ ನನ್ನನ್ನು ಮದುವೆ ಆಗೋಕ್ಕಿಂತ ಮುಂಚೆ ಬೇರೆ ಯಾರ ಜೊತೆನೂ ಅಕ್ರಮ ಸಂಬಂಧ ಇತ್ತು. ಮತ್ತು ಆ ಕಾರಣಕ್ಕೆ ಅವಳು ನನ್ನನ್ನು ಮದುವೆ ಆದ ಮೇಲೂ ನನಗೆ ಗೊತ್ತಿಲ್ಲದ ಹಾಗೆ ಆ ಸಂಬಂಧವನ್ನು ಆಕೆ ಮುಂದುವರಿಸ್ತಾ ಇದ್ಲು. ಇದು ನನ್ನ ಮನೆಯನ್ನು ತೊಳಿತಾ ಇದೆ, ತುಳಿತಾ ಇದೆ, ಹಾಳು ಮಾಡ್ತಾ ಇದೆ ಅಂತ ಗೊತ್ತಾದಾಗ ನಾನು ಆಕೆಗೆ ಹೇಳಿದೆ, ತಪ್ಪು ತಿದ್ದುಕೊಳ್ಳಿಕ್ಕೆ ಅವಕಾಶ ಕೊಟ್ಟೆ. ಅದನ್ನು ಮೀರಿಯೂ ಅವನೇ ಬೇಕು ಅಂತ ಹೋದಾಗ ನಾನು ಅವಳನ್ನು ಬಿಡೋದು ಧರ್ಮ ಅಲ್ವಾ ಅಥವಾ ತಪ್ಪ? ಅದು ಇದು ನಾನು ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಒಮ್ಮೆ ತಪ್ಪು ನಡೆಯೋದು ಮನುಷ್ಯನ ಅರಿವಿಗೆ ಬರದ ಹಾಗೆ ಯಾವುದೋ ಮೋಹಕ್ಕೋ ಪ್ರೇಮಕ್ಕೋ ಇನ್ಯಾವುದೋ ಕಾರಣಕ್ಕೆ ತಪ್ಪು ನಡೀತವೆ. ಆದರೆ ಅದನ್ನು ತಿದ್ದುಕೊಳ್ಳಿಕ್ಕೆ ಅವಕಾಶ ಕೊಟ್ಟ ಆದಮೇಲೂ ಮತ್ತೆ ಅದನ್ನೇ ಮಾಡ್ತೀನಿ ಅಂದರೆ ಅದು ದ್ರೋಹ. ಆಗಬಾರ್ದು ಅಂತ. ಹಾಗಾಗಿ ನಾವು ನಮ್ಮ ಬದುಕನ್ನು ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ನಂಬಿಕೆಯಿಂದ, ಅತ್ಯಂತ ದೃಢ ವಿಶ್ವಾಸದಿಂದ ನೀವು ಯೋಚನೆ ಮಾಡಿ. ರಾತ್ರಿ ಯಾವ ಹೆಣ್ಣಿಗೂ ಯಾವ ಪರಸ್ತ್ರೀಗೂ ಮೆಸೇಜ್ ಮಾಡದೆ ಸುಮ್ಮನೆ ಮಲಗೋಕೆ, ಪರಪುರುಷನಿಗೂ ಪರಸ್ತ್ರೀಗೂ ಅಥವಾ ಯಾರಿಗೆ ಆಗಿರ್ಬೋದು ಸುಮ್ಮನೆ ಮೆಸೇಜ್ ಮಾಡದೆ ನಿಮ್ಮ ಪಾಡಿಗೆ ನೀವು ಭಗವಂತನ ಧ್ಯಾನ ಮಾಡ್ತಾ ಒಂದು ಕ್ಷಣ ಹಾಸಿಗೆ ಮೇಲೆ ಕುಳಿತು ಧ್ಯಾನ ಮಾಡಿ ಇಡೀ ದಿನ ಏನೇನಾಯಿತು, ಎಲ್ಲೆಲ್ಲಿ ಪಶ್ಚಾತ್ತಾಪ ಪಡಬೇಕು, ಎಲ್ಲೆಲ್ಲಿ ನಿಮ್ಮನ್ನು ನೀವು ಹುರಿದುಂಬಿಸಿಕೊಳ್ಬೇಕು, ಹಾಸಿಗೆ ಮೇಲೆ ಕೂತು ಒಂದು ಕ್ಷಣ ಪ್ರಾರ್ಥನೆ ಮಾಡಿ ಮಲಗಲಿಕ್ಕೆ ಆಗಲ್ವಾ? ಇವತ್ತು ನಮ್ಮ ಏನು ಕೌನ್ಸಿಲಿಂಗ್ ಬರ್ತಾರಲ್ಲ ಯುವಕ ಯುವತಿಯರು, ಅಥವಾ ಸಂಬಂಧಗಳು ಕೆಟ್ಟು ಹೋದು, ನಾನು ತಪ್ಪು ಮಾಡಿಬಿಟ್ಟೆ ಅದು ಇದು ಅಂತ, ಇವು ಬಹುತೇಕ ತಪ್ಪುಗಳು ರಾತ್ರಿಯ ನಶೆಯಲ್ಲಿ ಆಗಿರೋದಲ್ಲ. ರಾತ್ರಿ ಸಮಯದಲ್ಲಿ ಅದೊಂದು ಕಾಮಗಳಿಗೆ ಅಥವಾ ಅದೊಂದು ಕಾಮರಾಜನ ಆಟ ಜಾಸ್ತಿ ನಡೆಯೋಗಳಿಗೆ ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕೆ ಏನಾಗುತ್ತೆ ನಿಮಗೆ? ಬದುಕು ಕಾಮ ಪ್ರಧಾನವಾಗಬಾರ್ದು ಅಥವಾ ಅಕ್ರಮದಲ್ಲಿ ಸಿಲುಕಿಕೊಳ್ಳಬಾರ್ದು. ನೆನ್ನೆ ಯಾವುದೋ ಒಂದು ಕತೆ ಕೇಳ್ತಾ ಇದ್ದೆ ಕಾರ್ಯಕ್ರಮದಲ್ಲಿ. ಗಂಡ ಬಹಳ ಒಳ್ಳೆಯವರು, ಹೆಂಡತಿನೂ ಪಾಪ ಭಾಳ ವಿದ್ಯಾವಂತೆ, ಭಾಳ ಒಳ್ಳೆ ಹುಡುಗಿ. ಬಟ್ ಏನಂದರೆ ಗಂಡನ ಜೊತೆ ಸೇರಿ, ತವ್ರ ಮನೆ ಜೊತೆ ಸೇರಿ ಏನೋ ಒಂದು ವ್ಯವಹಾರ ಮಾಡಲಿಕ್ಕೆ ಈ ಹೆಣ್ಮಗಳು ಮುಂದಾದ್ಲು. ಗಂಡನಿಗೂ ತವ್ರ ಮನೆಗೂ ಅಥವಾ ಯಾರಿಗೂ ಗೊತ್ತಿಲ್ದಂಗೆ ಒಂದು 60,000 ಹೊರಗಿನ ಯಾವುದೋ ಒಬ್ಬ ಗಂಡಸಿನ ಜೊತೆ 60,000 ಸಾಲ ಇಸ್ಕೊಂಡ್ರು ಈಕೆ. ಅದಾದಮೇಲೆ ನೋಡಿ ನಿಜವಾದ ಕತೆ ಶುರುವಾಗಿದ್ದು. 60,000 ಸಾಲ ಕೊಟ್ಟವನು ಈಕೆ ಜೊತೆ ಹಂಗೆ ಮಾತಾಡ್ದ ಕ್ಲೋಸ್ ಆದರು, ಫ್ರೆಂಡ್ಸ್ ಆದರು, ಲವರ್ಸ್ ಆದರು. ಒಂದು ದಿವಸ ಅವನಿಗೋಸ್ಕರ ಮಕ್ಕಳನ್ನು, ಗಂಡನನ್ನು ಬಿಟ್ಟು ಮನೆಯಿಂದ ಹೊರಟೋದ್ಲು. ಈಗ ಫೋನ್ ಮಾಡ್ತಿದ್ದಾಳೆ, ಗುರುಗಳೇ ನಾನು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಗಂಡನನ್ನು ಮಕ್ಕಳನ್ನು ಬಿಟ್ಟು ಬಂದೆ, ಇವತ್ತು ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ನಾನು ಎಲ್ಲಿದ್ದೀನಿ, ನನ್ನನ್ನು ಈಗಲೂ ಹೋದ್ರು ಕರ್ಕೊಳ್ತಾರೆ, ಆದರೆ ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಂದರೆ ಆ ಒಂದು ಗಳಿಗೆಗಳಲ್ಲಿ ಮಾಡುವಂತಹ ಈ ರೀತಿಯ ಎಡವಟ್ಟುಗಳಿದ್ದಾವಲ್ಲ, ಈ ರೀತಿಯ ಒಂದಷ್ಟು ತಪ್ಪು ಕಲ್ಪ. ಈಗ ನಾವು ಇದನ್ನು ಯಾರೂ ಜಗತ್ತಲ್ಲಿ ಮಾಡದೇ ಇರೋದು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕಟ್ಟಿಕೊಂಡ ಗಂಡನನ್ನು, ಹುಟ್ಟಿಸಿದ ಮಕ್ಕಳನ್ನು, ಇವನ್ ಗಂಡ ತೀರು ಹೋದರೂ ಕೂಡ ಮಕ್ಕಳ ಕಾರಣಕ್ಕೋಸ್ಕರ ಇದು ನನ್ನ ಕೋರಿಕೆ. ಇನ್ನೊಂದು ಮದುವೆ ಆಗೋ ಆಸೆ ಬರ್ಬೋದು, ಗೊತ್ತಿಲ್ಲ. ಆದರೆ ನಾನು ಹೇಳ್ತೀನಿ, ಮಕ್ಕಳು ಒಂದು ಹಂತಕ್ಕೆ ಬಂದಿದ್ರು, ಒಂದು 8-10 ವರ್ಷದ ಮಕ್ಕಳಿದ್ರು, ಗಂಡ ಏನಾಗಿ ತೀರು ಹೋಗಿಬಿಟ್ರು ಅಂದಾಗ ಆಗ ಇನ್ನೊಂದು ಮದುವೆ ಆಲೋಚನೆ ಮಾಡಲೇಬೇಡಿ. ಮಕ್ಕಳನ್ನೇ ಸರ್ವಸ್ವ ಅಂದುಕೊಂಡು ಅವರಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿ. ಯಾಕಂದರೆ ಬರುವವನು ನಿಮ್ಮ ಮಕ್ಕಳನ್ನು ಹೇಗೆ ನೋಡ್ತಾನೋ ಗೊತ್ತಿಲ್ಲ. ಈಗ ಹೆಣ್ಣು ಮಕ್ಕಳು ಹೀಗೆ ಆಡೋದು ನೋಡಿ ಅವರು ಏನು ಹೇಳ್ತಾರೆ, ನೋಡಪ್ಪ ಕಲಿಗಾಲ ಕೆಟ್ಟು ಹೋಯ್ತು, ಏನು ಮಾಡೋಕ್ಕಾಗಲ್ಲ. ಅರೆ ಕಾಲ ಕೆಟ್ಟಿಲ್ಲ ಸರ್,
ಕಾಲ ಕೆಟ್ಟಿಲ್ಲ. ನಾವು ನಮ್ಮ 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 ಈ ದುರಾಸೆಗಳನ್ನು, ದುರ್ನಡತೆಗಳನ್ನು, ದುರಾಚಾರಗಳನ್ನು ಕಡಿಮೆ ಮಾಡಿಕೊಂಡ್ರೆ ಬದುಕು ಸತ್ಯಯುಗದಲ್ಲಿ ಹೇಗಿತ್ತೋ ಹಾಗೇ ಇರುತ್ತೆ. ಸುಮ್ಮನೆ ಯೋಚನೆ ಮಾಡಿ ನೋಡಿ, ಯಾರ ಹಣಕ್ಕೂ, ಯಾರ ಹೆಂಡತಿಗೂ, ಯಾರ ಆಸ್ತಿಗೂ ನಾನು ಆಸೆ ಪಡಲ್ಲ. ನನ್ನ ಪಾಲಿಗೆ ಬಂದದ್ದನ್ನು ನಾನು ತಿಂತೀನಿ, ಮತ್ತು ಇನ್ನೊಬ್ಬರಿಗೆ ಉಪಕಾರವಾಗಲಿಕ್ಕೆ ನನ್ನ ಬದುಕನ್ನು ಮೀಸಲಿಡ್ತೀನಿ. ಮತ್ತು ನಾನು ಯಾವುದರಲ್ಲೂ ನಾನು ಕೆಟ್ಟ ಆಲೋಚನೆ ಮಾಡದೆ, ಕೆಟ್ಟ ವಿಚಾರಗಳಲ್ಲಿ ಭಾಗಿಯಾಗದೆ ನನ್ನ ಬದುಕನ್ನು ನಾನು ಧರ್ಮದ ದಾರಿಯಲ್ಲಿ ನಡೆಸ್ತೀನಿ ಅನ್ನೋದಾದರೆ ನಿಮಗೆ ಕಷ್ಟ ಬರಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಕೆಲವೊಮ್ಮೆ ಬದುಕು ಮತ್ತೆ ಮತ್ತೆ ಅವಕಾಶಗಳು ಕೊಟ್ಟಾಗ ಅದನ್ನು ದುರ್ಬಳಕೆ ಮಾಡಿಕೊಂಡು ಅದರಿಂದ ಬದುಕನ್ನು ನಾಶ ಮಾಡಿಕೊಳ್ಬೇಡಿ. ಅದರಲ್ಲೂ ಹೆಣ್ಣುಮಕ್ಕಳು ವಿಚಾರವಾಗಿ ಈ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.